ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಥರ ವಿಡಿಯೋಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಂತೆ. ಅದರಿಂದ ದೇವಸ್ಥಾನ ತೆಗ್ದಿರಲಿಲ್ಲ. ಅಲ್ಲೇ ಹಿಂದೆಗಡೆ ಇನ್ನೂ ಒಂದು ಲಕ್ಷ್ಮೀ ದೇವ್ರ ದೇವಸ್ಥಾನ ಇತ್ತು, ಅಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ದೇವಸ್ಥಾನದ ಮುಂದೆನೇ ಇಲ್ಲಿ ಒಂದು ಗರ್ಭಗುಡಿ ಐತೆ, ಇಲ್ಲಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿಂದ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಯಾವಾಗಲೂ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಸರಿ, ಅಷ್ಟರೊಳಗಡೆ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಮಾಡ್ತಾಯಿದ್ದಾರೆ. ಸರಿ, ಅಲ್ಲಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕರ್ಪೂರ ಹಚ್ಚಿ ಅಲ್ಲೇ ಎಲ್ಲ ಪೂಜೆ ಮಾಡ್ಕೊಂಡ್ವಿ. ಇದನ್ನು ಒಂದು ಪದ್ಧತಿ ಅಂತೆ. ನೋಡಿ, ಈ ಚಕ್ರದೊಳಗಡೆ ಕೈ ಇಟ್ಟರೆ ಅದೇ ಕೈ ಬಿಡಿಸ್ಕೊಂಬರುತ್ತೆ ಅಂತ ಹೇಳ್ತಾಯಿದ್ರು. ನಾನು ಟ್ರೈ ಮಾಡಿದೆ. ನನಗೇನು ಆ ಥರ ಏನು ಅನ್ನಿಸ್ಲಿಲ್ಲ. ಅದು ಅವ್ರವ್ರ ಭಕ್ತಿ ಮೇಲೆ ಡಿಪೆಂಡ್ ಅಂತ ಅನ್ಕೋತೀನಿ. ನಾನೇನು ತಲೆ ಕೆಡ್ಸ್ಕೊಂಡು ಹೋಗಿಲ್ಲ. ಸರಿ, ಇದನ್ನು ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದನ್ನು ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು. ನೀನು ಯಾಕೆ ಬಿಡ್ತಾ ಇದೀಯಾ? ಕೈ ನಡುತ್ತಾ ಬಂದ್ಬಿಡುತ್ತೆ. ಬಂದೇ ಬಿಡ್ತಾ ಅಷ್ಟೊಂದು. ಅಂದರೆ ಹಂಗೆ ಇದ್ರೆ ಏನು, ಬಿಟ್ಟರೆ ಆಗುತ್ತೆ, ಬಿಟ್ಲಾಗುತ್ತೆ ಅಂತ ಹಂಗೆ ಇದ್ರೆ ಗೊತ್ತಿಲ್ಲ. ಅಂತೀವಿ ಶಾಸ್ತ್ರ ಅದನ್ನ ಅಂತ ಮಾಡಿ ಎಲ್ಲ ಫಸ್ಟ್ ಮುಂದೆ ಟಚ್ ಆಗ್ಬೇಕು. ಹಂಗೆ ತಪಸ್ಸು ಹೇಳ್ಕೊಡ್ತೀನಿ. ಒಬ್ರಿಗೊಬ್ರು ಟಚ್ ಆಗಬಾರ್ದು, ಗ್ಯಾಪ್ ಕೊಡು ಸ್ವಲ್ಪ. ಅಲ್ಲಿ ರಂಗೋಲಿ ಬಿಡ್ತೀನಿ ಅಡ್ಡಿ ಬರ್ರಿ, ಪೂಜೆ ಸಮೇತ ಬರ್ರಿ. ಶಾಸ್ತ್ರ ಬರ್ರಿ, ಊರಿದ್ದು ಬರ್ರ ಅಡ್ಡಿ. ನಾನು ನೋಡಿ ತುಂಬ ಸತಿ ಟ್ರೈ ಮಾಡಿದೆ. ನನಗೇನಂತಲೇ ಗೊತ್ತಾಗಲಿಲ್ಲ. ಇದು ಸರಿ ಇಷ್ಟೊತ್ತು ಹಿಡಿದ್ರು ನನಗೆ ಅಷ್ಟೇನು ನಂಬಿಕೆ ಇಲ್ಲ. ಇದ್ರ ಬಗ್ಗೆ ಏನು ಅಷ್ಟೊಂದೇನು ನಂಬಿಕೆ ಇಲ್ಲ. ಯಾಕಂದರೆ ಅದು ಅವ್ರವ್ರದ್ದು ನಂಬಿಕೆ ಅವ್ರವ್ರ ಮೇಲೆ ಡಿಪೆಂಡ್. ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಓಕೆ ಅಂತ ಅನ್ನಿಸ್ತು. ನನಗೇನು ಬರಲಿಲ್ಲ ಆ ಥರ ಏನಿಲ್ಲ. ಸರಿ, ಇದನ್ನು ಒಂದು ಸತಿ ಟ್ರಯಲ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಪೂಜೆ ಮಾಡಿಸೋದಕ್ಕೆ. ನೋಡಿ, ಅಲ್ಲಿಂದ ಬಂದಮೇಲೆ ಇದು ದೇವಸ್ಥಾನ ಹಿಂದೆಗಡೆ ಇನ್ನೂ ಒಂದು ದೇವಸ್ಥಾನ ಇದೆ, ಅಲ್ಲಿ ಕೂಡ ಹೋಗ್ತಾಯಿದ್ದು. ನೋಡಿ ಯಾವ ರೀತಿಯಾಗಿ ಮೋಲ್ಡ್ ಆಗ್ತಾಯಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಸಂಕ್ರಾಂತಿ ಅಷ್ಟೊತ್ತಿಗೆ ಜಾತ್ರೆ ಇದೆಯಲ್ಲ, ಅಷ್ಟರೊಳಗಡೆ ಮುಗಿಸ್ಬೇಕು ಅಂತ ಏನೋ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾವಾಗಲೂ ನಾವು ಬರ್ತಾನೆ ಇರ್ತೀವಿ. ನಮ್ಮ ಮನೆ ದೇವರಿದು, ಅಪ್ಪನ ಮನೆ ದೇವರು. ನೋಡಿ, ಅಲ್ಲಿಂದ ಲಕ್ಷ್ಮೀ ದೇವ್ರ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು, ಅದನ್ನು ಕೂಡ ತೆಗ್ಸಿ ಅಲ್ಲಿಗೂ ಕೂಡ ಪೂಜೆ ಮಾಡಿಸೋಣ ಅಂತ ಬಂದಿದ್ವಿ. ಇಲ್ಲಿ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ.
ಬಿಲ್ಪತ್ರೆ ಕೈ ನೋಡ. ಅಲ್ಲಿ ಲಕ್ಷ್ಮೀ ದೇವರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಇನ್ನೊಂದು ಕಡೆ ಬಂದಿದ್ದೀವಿ. ಇದು ಕೆರೆ ಹತ್ರ, ಇದು ನಮ್ಮ ಮನೆ ದೇವರು, ಇದು ನನ್ನ ಹಸ್ಬೆಂಡ್ ಮನೆ ಹೆಣ್ಣು ದೇವರು. ಇಲ್ಲಿ ಪೂಜೆ ಮಾಡಿಸ್ಕೊಳಕ್ಕಂತ ಬಂದಿದ್ದೀವಿ. ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ಕೆರೆ ಎಲ್ಲ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದಿದ್ರಲ್ಲ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಮ್ಮ ಹುಡುಗರೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಇವಾಗ ಮತ್ತೆ ನಾವು ಓಡ್ತಾ ಇದ್ದೀವಿ. ಮತ್ತೆ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲೊಂದು ಫಂಕ್ಷನ್ ಕೂಡ ಇತ್ತು. ಸರಿ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಓಡ್ತಾ ಇದ್ವಿ, ಪಟ್ಲದಮ್ಮನ ದೇವಸ್ಥಾನದ ಹತ್ರ. ಹೋಗ್ಬೇಕಾದ್ರಂತೂ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಆ ರೈತರು ಯಾವ ರೀತಿ ಎಲ್ಲ ಬೆಳೆ ಬೆಳೆದಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ನೀರು ಕಟ್ಟಿದ್ರು ಅಂತಂದ್ರೆ ನೋಡ್ತಾ ಇದ್ರು, ಎರಡು ಕಣ್ಣು ಸಾಕಾಗ್ತಿಲ್ಲ, ಅಷ್ಟು ಹಸಿರಿತ್ತು. ಅದ್ರ ಮಧ್ಯದಲ್ಲಿ ನವಿಲುಗಳೆಲ್ಲ ಇತ್ತು ನೋಡಿ, ಯಾವ ರೀತಿ ಇದೆ, ಕೆರೆ ಎಲ್ಲ ತುಂಬ್ಕೊಬಿಟ್ಟಿತ್ತು. ಅಲ್ಲಿಂದ ಮತ್ತೆ ನಾವು ಇವಾಗ ಇನ್ನೊಂದು ಕಡೆ ಓಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ದೇವಸ್ಥಾನದ ಒಳಗಡೆ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡ್ವಿ. ನಾವು ಪೂಜೆ ಮಾಡಿಸ್ಬೇಕಾದ್ರೆ ತುಂಬಾ ರಶ್ ಇತ್ತು, ಫಂಕ್ಷನ್ ಇತ್ತಲ್ಲ, ಅವ್ರು ಕೂಡ ಒಟ್ಟಿಗೆ ಬಂದರು. ಎಲ್ಲ ಪೂಜೆ ಮಾಡಿಸ್ಕೊಳೋಷ್ಟಕ್ಕೆ ಲೇಟ್ ಆಯಿತು. ಅಲ್ಲಿ ಯಾವುದೇ ಕ್ಲಿಪ್ಪಿಂಗ್ ನಾನು ಮಾಡ್ಕೊಳಕ್ಕಾಗಿಲ್ಲ. ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೇವ್ರ ದರ್ಶನ ಎಲ್ಲ ಆದಮೇಲೆ ಮತ್ತೆ ಊಟ ಎಲ್ಲ ಇತ್ತು. ಸರಿ ಪಾಪದ್ದು ಬರ್ತಡೇನೂ ಇತ್ತು. ಸರಿ ಅಲ್ಲೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ಊಟ ನಾನ್ ವೆಜ್ ಇತ್ತು. ಸರಿ ಅಲ್ಲೂ ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಓಡೋಣ ಅಂತ ರಿಟರ್ನ್ ಕೂಡ ಬಂದಿದ್ದೀನಿ. ಅಲ್ಲಿ ಯಾವುದೇ ಲೈಕ್ ಮಾಡ್ಕೊಳಕ್ಕಾಗಿಲ್ಲ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದೇವಸ್ಥಾನದಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಳೋ ಬ್ಯುಸಿಯಲ್ಲಿ ಇದ್ವಲ್ಲ, ಅದರಿಂದ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.